ತಮ್ಮ ಏನಾದರೂ ತಿರುಗಿ ಮಾತಾಡೋದ್ನೇನೋ? ಚೇಚೆ ಇಲ್ಲ ಅಮ್ಮ, ಅವನು ನನ್ನ ತಮ್ಮ, ಅವನು ಯಾಕೆ ಈಗೆಲ್ಲ ಮಾತಾಡ್ತಾನೆ? ಮತ್ತೆ ಸರಸ್ವತಿ? ಇಲ್ಲ ಅಮ್ಮ, ಆ ಪಾಪದೊಡ್ಗಿನ ಇದ್ರಲ್ಲಿ ಯಾಕೆ ಹೇಳಿತ್ಯಾ? ಮತ್ತೆ ಕಣ್ಣೀರು ಹಾಕುವಂಥದ್ದು ಏನಾಯ್ತು? ಅದು ಗುರುಗಳು ನಿಮ್ಮ ತಾತ ಕನಕಾಚಲರು ನಡೆಸುತ್ತಿದ್ದ ಕಾವೇರಿ ಪಟ್ಟಣದ ವಿದ್ಯಾಪೀಠವನ್ನು ಇನ್ನು ಮುಂದೆ ವೆಂಕಟನಾಥ ನಡೆಸಲಿ. ಭುವನಗಿರಿಯ ವಿದ್ಯಾಪೀಠವನ್ನು ಗುರುರಾಜ ವಹಿಸ್ಕೊಳ್ಳಿ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಅಮ್ಮ. ಕಮಲ ಮೊದಲೇ ಬಾಣಂತಿ, ವೆಂಕಟನಾಥನ ತುಂಬ ಹಚ್ಕೊಂಡಿದ್ದಾಳೆ. ಈ ವಿಷಯನ ಕೇಳಿ ಎಲ್ಲಿ ಗಾಬರಿ ಆಗ್ತಾಳೋ, ಹತ್ತು ಕರೆದು ಎಲ್ಲಿ ಬಾಣಂತಿ ನಂಜಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಅವಸರದಲ್ಲಿ ಅವಳನ್ನ ತವ್ರ ಮನೆಗೆ ಬಿಟ್ಟು ಬಂದೆ. ಈಗೇನು ಮಾಡಬೇಕು ಅಂತಾನೆ ತೋರಿಸ್ತಿಲ್ಲ ಅಮ್ಮ. ಅಂದನ ಇಲ್ಲ ಸಗಣಿ ಗಿಣಿ ತಂದು ಪೇರ್ಸ್ಬಿಟ್ಟಿದ್ಯಾ? ಛೇ ಛೇ, ಏನ್ ಮಾತು ಅಂತ ಆಡ್ತೀರ ಸ್ವಾಮಿ? ಗಂಧಕ್ಕೆ ಯಾರಾದ್ರೂ ಸಗಣಿ ಬೆರೆಸೋದುಂಟೆ? ಇದು ಶ್ರೀಹರಿಯ ಮುದ್ರೆಗೆ ಉಪಯೋಗಿಸುವ ಗಂಧ. ಅದು ಗೊತ್ತಯ್ಯೋ ನನಗೆ. ಆದ್ರೆ ತೆಂಗಿನಕಾಯಿಯಷ್ಟು ಗಂಧ ತೇಯೋ ಅಂದ್ರೆ ಕುಂಬಳಕಾಯಿಯಷ್ಟು ತೇಯ್ದಿಟ್ಟಿದ್ಯಾ? ಅದು ಇಷ್ಟು ಬೇಗ? ಅದಕ್ಕೆ ಅನುಮಾನ ಬಂತು. ಇರ್ಲಿ ಬಿಡು, ಮುಂದೆ ಎಲ್ಲೇ ಸಮಾರಂಭ ಆದ್ರೂ ಗಂಧ ತೇಯೋಕೆ ನಿನ್ನನ್ನೇ ಕರಿತೀನಿ. ಈ ಗಂಧ ತೇಯೋದು ನನಗಂತೂ ರೇಸ್ಗೆ ಕೆಲಸ. ಯಾಕೆ ಸ್ವಾಮಿ ಹಾಗಂತೀರಿ? ಶ್ರೀಗಂಧ ಸಕಲ ದೇವತೆಗಳಿಗೂ ಪ್ರಿಯ. ಆಯುರ್ವೇದದ ಪ್ರಕಾರ ಇದು ದೇಹಕ್ಕೆ ಅಮೃತ, ಮನಸ್ಸಿಗೆ ಆಹ್ಲಾದ. ಸರಿ ಸರಿ, ಹೋಗುವಾಗ ನನ್ನನ್ನು ಕಂಡೋಗೋ. ಒಂದು 4 ಹೋಳಿಗೆನ ಕಟ್ಕೊಡ್ತೀನಿ. ದಾರಿಯಲ್ಲಿ ತಿನ್ನೋದಕ್ಕಾಗುತ್ತೆ. ಈಗ ಆ ಗಂಧ ಕೊಡಿಲೆ. ಇವತ್ತು ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಿದ್ದೀರಿ. ಅದರ ಪೂರ್ಣ ಫಲ ನಿಮ್ಮ ಕುಟುಂಬಕ್ಕೆ ಸಿಗಲಿ ಅಂತ ಆ ಶ್ರೀಹರಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಸ್ವಾಮಿ, ತೆಂಗಿನಕಾಯಿ ಗಾತ್ರದಷ್ಟೇನೋ ಕುಂಬಳಕಾಯಿ ಗಾತ್ರದಷ್ಟು ಗಂಧನ ತೇತ್ಕೊಂಡು ಬಂದಿದ್ದೇನೆ. ತಗೊಳ್ಳಿ. ಆಯ್ತಾಯ್ತು, ಎಲೆ ಹಾಕಕ್ಕೆ ಹೇಳು. ಹಾಗೆ ಗಂಧ ಕೊಡು ಎಲ್ಲರಿಗೂ. ಯಾರಪ್ಪ ಅಲ್ಲೇ ಎಲೆ ಹಾಕೋದಕ್ಕೆ ವ್ಯವಸ್ಥೆ ಮಾಡಿ. ಏನ್ ಬಂತೇನೆ ನೀವು? ಯಾಕೆ ಸ್ವಾಮಿ, ಏನಾಯ್ತು? ಸತ್ಯನಾರಾಯಣ ಪೂಜೆಗೆ ಬಂದಿದ್ಯಾ? ತಿನ್ಬಿಟ್ಟು ಹೋದ್ರೆ ಫಲ ಇಲ್ಲ. ಏನೋ ಸ್ವಲ್ಪ ಪುಣ್ಯ ಸಂಪಾದಿಸ್ಕೊಂಡು ಹೋಗ್ಲಿ ಅಂತ ಗಂಧ ತೇಯ ಕೊಟ್ರೆ ನನ್ನ ಮೇಲಿನ ಕೋಪಕ್ಕೆ ಗಂಧದಲ್ಲಿ ಖಾರದ ಪುಡಿ ಸೇರಿಸಿದ್ಯಾ? ಆ ಶ್ರೀಹರಿ ನಿನ್ ಏನ್ ಮಾಡ್ತಾರ? ಶಾಂತಂ ಪಾಪಂ ಶಾಂತಂ ಪಾಪಂ. ಎಲ್ಲರೂ ಉಂಟೆ ಸ್ವಾಮಿ. ಪವಿತ್ರವಾದ ಶ್ರೀಗಂಧದಲ್ಲಿ ಖಾರ ಬೆರೆಸೋರ್ನ ಮನುಷ್ಯರು ಅಂತಾರ್ಯೇ. ಅಂತ ದುಷ್ಟ ಆಲೋಚನೆ ನಾನು ಯಾವತ್ತೂ ಮಾಡೋದಿಲ್ಲ. ಮತ್ತೆ ಯಾಕೆ ಗಂಧ ಹಚ್ಚಿದ ತಕ್ಷಣ ಎಲ್ರಿಗೂ ಮೈ ಉರಿತಾ ಇದೆ? ನಾನು ಹಚ್ಕೊಂಡೆ, ನೋಡು ನನಗೂ ಉರಿತಾ ಇದೆ. ನಿಂತ್ಕೊಳಯ್ಯ, ನಿಂತ್ಕೊ. ನಿಂತ್ಕೊಳಯ್ಯ, ನಿಂತ್ಕೊಳಯ್ಯ. ಊಟವಾಗ್ತಿ ಕರೆದ್ಬಿಟ್ಟು ಪ್ರಾಣ ತೆಗಿತಿರಲ್ರಿ. ದಯವಿಟ್ಟು ನನ್ನ ಕ್ಷಮಿಸಿ, ನನ್ನಿಂದ ತಪ್ಪಾಗಿದೆ.
ಯಾರಯ್ಯ ನೀನು ಏನ್ ಹೇಳ್ತಿದ್ಯಾ? ಇವನೇ ಬಾವ ಗಂಧ ತೆಗೆದಿದ್ದು. ನಾನು ಗಂಧ ತೆಗೆದು ಕೊಟ್ಟೆ ಅನ್ನೋ ಕಾರಣಕ್ಕೆ ಏನೋ ಬೆರೆಸ್ಬಿಟ್ಟಿದ್ದೇನೆ. ಅದಕ್ಕೆ ನಮಗೆಲ್ಲ ಮೈ ಉರಿತಾ ಇರೋದು. ಇಲ್ಲ ಸ್ವಾಮಿ, ನಾನು ಗಂಧಕ್ಕೆ ಏನೂ ಬೆರೆಸಿಲ್ಲ. ಗಂಧ ತೆಗೆಯುವಾಗ ಅಗ್ನಿ ಸೂಕ್ತ ಹೇಳ್ಕೊಂಡೆ. ಬಹುಶಃ ಅದರ ಪ್ರಭಾವ ಗಂಧದ ಮೇಲೆ ಬಿದ್ದಿದೆ ಅನ್ಸುತ್ತೆ. ಹಾಗಾಗಿ ಗಂಧ ಹಚ್ಕೊಂಡವ್ರಿಗೆ ಉರಿ ಆಗ್ತಿರಬಹುದು. ಏನಯ್ಯ ಬೋರ್ಡೆ ಬಿಡ್ತಾ ಇದೆಯಾ? ಈ ಅಗ್ನಿ ಸೂಕ್ತ ಹೇಳ್ಬಿಟ್ರೆ ಗಂಧಿನ ಮೇಲೆ ಪರಿಣಾಮ ಬೀಳುತ್ತಾ? ಯಾರ ಹತ್ರ ಹೇಳ್ತಿದ್ಯಾ? ಈ ಕಾಗ ಕಾಕು ಬಕ್ಕನ್ ಕತೆನಾ? ಇಲ್ಲ ಸ್ವಾಮಿ, ನಾನು ಕಥೆ ಹೇಳ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಸುಳ್ಳು ಹೇಳ್ತಿದ್ದೀಯ ನೀನು. ಏನ್ ಮಾಡಿದೆ ಅಂತ ನಿಜ ಒಪ್ಕೊ. ಇಲ್ಲ ಅಂದ್ರೆ ಉಗ್ರವಾದ ಶಿಕ್ಷೆ ಅನ್ಭವಿಸ್ಬೇಕಾಗುತ್ತೆ. ಅವ್ರಿಗೇನು ಮಾಡಬೇಡಿ, ಅವ್ರು ಏನು ಮಾಡಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಅದು ಖಂಡಿತ ನಿಜಾನೇ ಆಗಿರುತ್ತೆ. ಈಕೆ ನನ್ನ ಧರ್ಮಪತ್ನಿ. ವೆಂಕಟನಾಥ, ನಿಮ್ಮ ನೋಡಿದ್ರೆ ತುಂಬಾ ಸಾತ್ವಿಕರ ಕಾಣ್ತೀರಿ ಅಂತ ನಾನೇ ನಿಮ್ಮನ್ನ ಒತ್ತಾಯ ಮಾಡಿ ಪ್ರಸಾದಕ್ಕೆ ಕರ್ಕೊಂಡು ಬಂದೆ. ಆದ್ರೆ ನನ್ನ ಅರಿವಿಗೆ ಬಾರದೆ ಏನೋ ಎಡವಟ್ಟಾಗಿದೆ. ಯಾರು ನಂಬದೇ ಇದ್ರು ನಾನು ನಿಮ್ಮನ್ನ ನಂಬ್ತೀನಿ. ನೀವು ಅಗ್ನಿ ಸೂಕ್ತ ಹೇಳಿದ್ರಿಂದಾನೆ ಹೀಗಾಗಿದೆ ಅಂತ ಒಪ್ಪೋಣ. ಆದ್ರೆ ಇದು ಪರಿಹಾರ ಏನು?